ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ 1ನೇ ತರಗತಿಯಿಂದ SSLC ಶಾಲೆಗಳಿಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ ಅನ್ನ ಚೇಂಜ್ ಮಾಡಿದ್ದಾರೆ, ಮತ್ತೆ ಹೆಚ್ಚಿಗೆ ಮಾಡಿದ್ದಾರೆ. ತುಂಬಾ ಜನ ಮನೆಯಲ್ಲಿ ಕಾಯ್ತಾ ಕೊಂಡಿರಬಹುದು ಇನ್ಮೇಲಿಂದ. ಈ ಒಂದು ಟೈಮ್ ಆದ್ಮೇಲೆ ಇನ್ನೂ ತನ ನನ್ನ ಒಂದು ಮಕ್ಕಳು ಬಂದಿಲ್ಲ, ಮಗಳು ಬಂದಿಲ್ಲ ಅಂತ ಹೇಳಿ ಯಾರು ಕೂಡ ಕಾಯ್ಕದ್ ಕೊಂಡಿರಬೇಡಿ. ಯಾಕಂದ್ರೆ ಈ ಒಂದು ಟೈಮ್ ಟೇಬಲ್ ಅನ್ನ ಚೇಂಜ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಅದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ಎಷ್ಟು ಗಂಟೆ ಹೆಚ್ಚಿಗೆ ಮಾಡಿದ್ದಾರೆ, ಎಷ್ಟು ಗಂಟೆ ಮುಂಜಾನೆ ಹೋಗಬೇಕು, ಎಷ್ಟು ಗಂಟೆ ಸಾಯಂಕಾಲ ಬರಬೇಕು, ಅದನ್ನೇ ತಿಳಿಸ್ಕೊಡ್ತಾ ಇರೋದು. 1ನೇ ತರಗತಿ, 2ನೇ ತರಗತಿ, 3, 4, 5, 6, 7, 8, 9 SSLC ಇಷ್ಟು ತನಕ ನಿಮಗೆ ಟೈಮ್ ಟೇಬಲ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು 11ನೇತೆ 12ನೇತೆ ಸೆಕೆಂಡ್ PUC ಈ ರೀತಿಯಾಗಿ ಅದಲ್ಲ, ಅದು ಸರ್ಕಾರ ಕಾಲೇಜಿನಲ್ಲಿ ಡಿಸೈಡ್ ಮಾಡ್ತಾರೆ. ಅದು ಬೇರೆದು, ಇದು ಬೇರೆದು. ಈ ಸರ್ಕಾರದಿಂದ ಬಂದಿರುವಂಥ ಕರೆಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದನ್ನೇ ತಿಳಿಸ್ಕೊಡ್ತಾನೆ. ಎಲ್ಲ ಒಂದು ಶಾಲೆಗಳ ಟೈಮ್ ಟೇಬಲನ್ನು ಚೇಂಜ್ ಮಾಡಿದ್ದಾರೆ. ಪ್ರೈವೇಟ್ ಆಗ್ಬೋದು ಅಥವಾ ಗೌರ್ಮೆಂಟ್ ಆಗ್ಬೋದು. ಈ ಒಂದು ಪ್ರೈವೇಟು ಸ್ಕೂಲ್ನಲ್ಲಿ ಅಷ್ಟೇ, ಗೌರ್ಮೆಂಟ್ ಏನು ನೋಟಿಸ್ ಬರುತ್ತಲ್ಲ ಅದನ್ನೇ ಪಾಲನೆ ಮಾಡಬೇಕು. ಅದನ್ನು ಬಿಟ್ಟು ಕಾನೂನು ಬಾಹಿರವಾಗಿ ಪಾಲನೆ ಮಾಡಲೇಬಾರ್ದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸರ್ಕಾರದಿಂದ ಏನು ತಿಳಿಸ್ಕೊಟ್ಟಿದ್ದಾರೆ, ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಟೈಮ್ ಟೇಬಲು, ಅದನ್ನೇ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆಸನ ಕನ್ನಡ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ. ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಇದು ಕೇರಳ ಸರ್ಕಾರ ತನ್ನ ರಾಜ್ಯದ ಪ್ರೌಢಶಾಲೆಗಳಿಗೆ ನಿಯಮಗಳನ್ನು ಹೊರಡಿಸಿದೆ. ಅಂತಿಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ತರಗತಿ ಬೆಳಗ್ಗೆ 15 ನಿಮಿಷ ಬೇಗ ಆರಂಭಗೊಂಡುತ್ತೆ. ಅಂದರೆ ಬೆಳಗ್ಗೆ ಮುಂಚಿತವಾಗಿಯೇ 15 ನಿಮಿಷ ಮುಂಚಿತವಾಗಿಯೇ ಆರಂಭಗೊಳ್ಳುತ್ತೆ. ಅಂದರೆ ಮುಂಜಾನೆ 9:45ಕ್ಕೆ ಶಾಲೆ ಆರಂಭಗೊಳ್ಳುತ್ತೆ. ಅಂದರೆ ಮೊದಲಿಗೆ 10 ಗಂಟೆ 15 ನಿಮಿಷ ಅಥವಾ 10 ಗಂಟೆ 20 ನಿಮಿಷ ಅಥವಾ 10 ಗಂಟೆ 30 ನಿಮಿಷ ತನಕ ತರಗತಿಗಳು ಸ್ಟಾರ್ಟ್ ಆಗ್ತಾ ಇತ್ತು. ಈಗ 9:45ಕ್ಕೆ ತರಗತಿಗಳು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಒಂದು ಸರ್ಕಾರ ಡಿಸಿಷನ್ ತಗೊಂಡಿರತ್ತೆ. ಇನ್ನು ಸಾಯಂಕಾಲ ಏನಿದೆ ಅಲ್ಲ, ಇಲ್ಲಿ 4:40ಕ್ಕೆ ಶಾಲಾ ಬಿಡುತ್ತದೆ. 4:15ಕ್ಕೆ 4:15ಕ್ಕೆ ಶಾಲೆ ಬಿಡುತ್ತದೆ. ಇದೊಂದು ಖುಷಿಯ ವಿಚಾರ. ಜೂನ್ 2ರಿಂದ ಈ ಒಂದು ನೋಟಿಸನ್ನು ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ. ಕೇರಳ ಶಿಕ್ಷಣ ಸಚಿವರು ಶಿವನ್ ಕುಟ್ಟಿ ಹೇಳಿದ್ದಾರೆ. ಇದು ಕೇರಳಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅದೇನು ಮೊದಲಿನ ಟೈಮ್ ಇದೆಯಲ್ಲ, 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ 4:45 ಅಲ್ಲಿ ತನಕ ನಮಗೆ ಟೈಮ್ ಇರತ್ತೆ. 15 ನಿಮಿಷ ಅಷ್ಟೇ ಫರಕ್ ಆಗಿರತ್ತೆ. ಇದರಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಮಾಹಿತಿ ತಿಳಿದಿರತ್ತೆ ನಿಮಗೆ. ಆದಷ್ಟು ನಿಮ್ಮ ಒಂದು ಮಕ್ಕಳು ಯಾರಾದರೂ ಸ್ಕೂಲ್ನಲ್ಲಿ ಹೋಗ್ತಾ ಇತ್ತಂದರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ. ಆದಷ್ಟು 6 ಗಂಟೆ 7 ಗಂಟೆ ಆದರೂ ನೀವು ಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿ. 15 ನಿಮಿಷ ಈ ಒಂದು ಟೈಮನ್ನು ಹೆಚ್ಚಿಗೆ ಮಾಡಿದ್ದಾರೆ ಕೇರಳದಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬರ್ತಂದ್ರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.